ಹೌದೇನೆ? ನಾನು ಇಷ್ಟೇ ಚಂದದ ಹೆಸರು ಕೈಕ, ನಿನ್ನ ಬಾಯಲ್ಲಿ ಅದು ಕಾ 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 ಆಗುದೇನೆ? ಅದು ನನ್ನ ತಪ್ಪಲ್ಲವೇ? ಅದೆಂತದ್ದು? ಅದು ನಿನ್ನ ಅಪ್ಪನ ತಪ್ಪು. ನನ್ನ ಅಪ್ಪನ ತಪ್ಪ? ಹೌದು. ನನ್ನ ಅಪ್ಪನ ತಪ್ಪು ಮಾಡಿ ನಿನಗೆ ಇಷ್ಟು ಚಂದ ಮಾಡಿ ಹೆಸರಿಟ್ಟಿದ್ದಾನಲ್ಲ ನಿಮ್ಮ ಅಪ್ಪ, ಅವನ ತಪ್ಪು. ಈಗ ನನ್ನ ಅಪ್ಪ ಚಂದದ ಹೆಸರೇ ಇಟ್ಟಿದ್ದು ಕೈಕ. ಚಂದದ್ದೇ ನಿನ್ನ ಬಾಯಲ್ಲಿ ಕಾ ಅಂದ್ರೆ ನಿನ್ನದು ಚಂದವಾದ ಹೆಸರೇ. ಅದನ್ನ ಚಂದವಾಗಿ ಸಮಾಧಾನವಾಗಿ ಸುಂದರವಾಗಿ ಕರೆದ್ರೆ ಕೈಕೇಯಿ ಆಗ್ತದೆ. ನನ್ನ ಹಾಗೆ ಗಡಿಬಿಡಿ ಮಾಡ್ತಾ ಯಾರಾದ್ರೂ ಅವಸರವಾಗಿ ಕರೆದರೆ ಆಗ್ತದೆ. ಏನು ಸ್ವರ್ವೇ? ಎಷ್ಟು ವರ್ಷದಿಂದ ಕೇಳುವ ಹೀಗೆ. ಹೌದೇನೆ ಕೈಕ? ಏನೇ ಅವಸರದಲ್ಲಿ ಓಡ್ ಬರ್ತಾ ಇದೀಯಾ? ನಿನಗೆ ಯಾವಾಗ್ಲೂ ಅವಸರ ಇರುವುದಿಲ್ಲ, ಇವತ್ತು ಅವಸರ ಯಾಕೆ? ಇಲ್ಲ, ನನಗೆ ನಿನ್ನನ್ನು ನೋಡಿದಾಗಲೆಲ್ಲ ಅಯ್ಯೋ ಎನಿಸ್ತದೆ. ನನ್ನ ನೋಡ್ರೆ ನಿನ್ಗೆ ಅಯ್ಯೋ ಅನ್ಸುತ್ತೆ? ಬಹಳ ದುಃಖ ಆಗ್ತದೆ. ಅಯ್ಯೋ ದೇವ್ರೆ, ಹೀಗಿದ್ದೇನೆ ನಾನು ಇಷ್ಟು ಗಟ್ಟಿ, ನಿನಗೆ ದುಃಖ ಆಗುದೇ? ನನಗೆ ತುಂಬಾ ನೋವಾಗ್ತದೆ. ಅಯ್ಯೋ, ಅದ್ಯಾಕೆ ನೋವು ನಿನಗೆ? ಏನು ಮಾಡುವುದು? ನಿನಗೆ ಒಂದು ತಿಳಿದರೆ 9 ತಿಳಿಯೋದಿಲ್ವೇ? ಓ, 1 ತಿಳಿದ್ರೆ 9 ತಿಳಿಯುವುದಿಲ್ಲ. ಹೌದು, ನಿನಗೆ 9 ತಿಳಿದವರು ಒಂದನ್ನೂ ಹೇಳುವುದಿಲ್ಲವಲ್ಲ. ಅದೇ ನನಗೆ ನೋವು. ಹೌದೇನೆ? ಈಗ ಸಣ್ಣಿಂದ ನೀನೇ ನನ್ನನ್ನು ಸಾಕಿ ಬೆಳೆಸಿದ್ದೀಯ, ಹೇಳ್ಕೊಡ್ಬೇಕಾದದ್ದು ನೀನೇ ಆಗಿತ್ತು. 1 ತಿಳಿದ್ರೆ 9 ಗೊತ್ತಾಗುದಿಲ್ಲ ಅಂತ ಹೇಳ್ತೀವಿ. ಯಾವ ವಿಷಯ ಹೇಳ್ತೀವಿ ಅಂತ ನನ್ಗೆ ಅರ್ಥ ಆಗುದಿಲ್ಲ. ಅಂದ್ರೆ ನಾನೇ ಹೇಳ್ಕೊಡೋದು ಅಂದ್ರೆ ಏನು? ನಾನು 1 ಅನ್ನು 9 ಮಾಡ್ತೇನೆ. ಅದು ಹೆಂಗಸರ ಸ್ವಭಾವ. ಕೆಲವರು ಹಾಗೆ 1 ಅನ್ನು 9 ಮಾಡಿ ಹೇಳುವುದು ಅಂತ. ಹಾಗಲ್ಲ. ಮತ್ತೆ ನಿಮ್ದು ಹಸು ಮನಸ್ಸು. ಹಾ 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 ಮುಗ್ಧ ಮನಸ್ಸು. ಮನಸ್ಸು. ಓ, ಹಾಗಾಗಿ ಅದರಲ್ಲಿ ಹುಳುಕು ಕೊಳಕು ಮತ್ತೊಂದಿಲ್ಲ, ಇರೋದಿಲ್ಲ. ಹಾಗಾಗಿ ನಿನಗೇನು ಗೊತ್ತಾಗುದಿಲ್ಲ. ಹಾಗಾಗಿ ನಿನಗೆ ಯಾರು ಏನು ಹೇಳಿದ್ರು ಸಹಿತ ನಂಬುತ್ತೀಯ. ಬದುಕಿನಲ್ಲಿ ಮುಗ್ಧತೆ ಮತ್ತು ಜೀವನೋತ್ಸಾಹ ಅದೆರಡು ಕಳ್ಕೊಂಡ್ರೆ ಹಾಗೆ. ನೀನು ಬಾಲೆ. ಎಂತದ್ದು? ಮುಗ್ಧ ಬಾಲೆ. ಮಾಲೆ ಚಾರು ಶೀಲೆಯುಂಟು ನಿನ್ನ ಕಾಪೋ. ಬಾಲಿಕೆ ಮಾಲೆ ಚಾರು ಶೀಲೆ ಇತ್ತು ನಿನ್ನ ಬಾಲಿಕೆ ಮಾಲೆ ಚಾರು ಶೀಲೆ ಇತ್ತು ನಿನ್ನ ಪಾಲಿಸಬೇಕೆಂದು ಹೀಗೆ ಭೂಲೋಕರಿಗೆ ಪಾಲಿಸಬೇಕೆಂದು ಹೀಗೆ. ಶಿಷ್ಟರ ಕೂಡೆ ಅಂತರಂಗದಿ ಮಾತಾಡಿ, ಮಂತ್ರಿ ವಸಿಷ್ಠರ ಕೂಡೆ ಅಂತರಂಗದಿ ಮಾತಾಡಿ, ನಿಂತುಲಾ ಕೇಳಿದೆ ಮಾತಾ ಕಾಂತೆ ಕೇಳಿ ಯಾವ ನಿಂತುಲಾ ಕೇಳಿದೆ ಮಾತಾ ಕಾಂತೆ ಕೇಳಿ ಯಾವ ನೀತಿ. ಮಂತ್ರಿ ವಸಿಷ್ಠರ ಕೂಡೆ ಅಂತರಂಗದಿ ಮಾತಾಡಿ, ನಿಂತುಲಾ ಕೇಳಿದೆ ಮಾತಾ ಕಾಂತೆ ಕೇಳಿ ಯಾವ ನೀತಿ. ಗಾಳಿ ಹಾಕ್ಲೇನೆ? ಅಯ್ಯೋ ಗಾಳಿ ಹೋಗ್ತಾ. ನೀರ್ ಕೊಡ್ಲೇನೆ?
ನೀರು ಬೇಡ, ನೀರು ಕುಡಿದ್ರೆ ಗಂಟಲಲ್ಲೇ ನೀರು ಸಿಕ್ಕೊಂಡು ಸಾಯ್ತೇನೆ. ಬೇಡ. ಅದಲ್ವೇ ಎಂತದ ಈಗ ಕುಣಿಯುವ ನೆನಪಾದದ್ದೆ ನಿನಗೆ? ಕೈಕ ನಾನು ಹರೆಯದಲ್ಲಿದ್ದಾಗ ಬಹಳ ಚಂದ ಮಾಡಿ ಕುಡಿತಿದ್ದೆ. ಹೌದಾ? ಆದ್ರೆ ಯಾರು ನೋಡ್ತಿರ್ಲಿಲ್ಲ. ಈಗ ಈಗ ವಯಸ್ಸಾಯ್ತು. ಹೌದು. ಕುಣಿಲಿಕ್ಕೆ ಶಕ್ತಿ ಇಲ್ಲಿದೆ. ಕೂಡುವುದಿಲ್ಲ. ಹೌದು. ನೋಡ್ಲಿಕ್ಕೆ ಜನ ಇದ್ದಾರೆ, ಕೂಡ್ಲಿಕ್ಕೆ ಕಾಲಿಗೆ ಕೂಡುವುದಿಲ್ಲ. ಹೌದೇ? ಹೌದಾ? ಹೌದು. ಎಷ್ಟು ಉತ್ಸಾಹ ನಿನ್ಗೆ? ಹೌದು. ನಾನು ಬರ್ತಾ ಇದ್ದೆ. ದಿವಸದ ಕೆಲಸ ನಿನ್ನದ್ದು? ಬೆಳಿಗ್ಗೆನೆ ಬೇಗ ಎದ್ದು ಕೆಲಸಕ್ಕೆ ಬರ್ತಾ ಇದ್ದೆ. ಹೌದು. ಹೌದಾ? ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಸಮಯ ಆಗಿತ್ತಲ್ಲೇ. ನೀನ್ ಯಾವಾಗ ಸಮಯಕ್ಕೆ ಸರಿಯಾಗಿ ಬರ್ತೀಯ? ನನಗೂ ಹೊಣೆಗಾರಿಕೆ ಇರೋದಿಲ್ವೇನೆ? ನಿಮ್ಮ ಮನೆ ಅಂದ್ರೆ ನನ್ನ ಮನೆ ಅಲ್ವೇನೆ? ಹೊಣೆಗಾರಿಕೆ ಇರ್ತದೆ. ಅದನ್ನ ವಿಚಾರ ಮಾಡಿ ನಾನು ಬೇಗ ಬೇಗ ತಯಾರಾಗಿ ಬರ್ಬೇಕಂತಿದ್ದೆ. ಅದು ತಡ ಆಗಿಬಿಟ್ಟು. ಈ ವಯಸ್ಸಿಗೆ ನೀನೇ ತಯಾರಾಗ್ತಿ ನೋಡು. ಅಂದ್ರೆ ಅದು ತಯಾರಾದ್ರೂ ತೊಂದ್ರೆ ಇಲ್ಲ, ನೀನೇ ತಯಾರಾಗ್ತೀಯ. ಅಂದ್ರೆ ಏನಾಯ್ತು ಗೊತ್ತುಂಟಾ? ಏನಾಯ್ತು? ದಿನವೂ ನಾನು ರಾಜಮಾರ್ಗದಲ್ಲಿ ಬರುತ್ತಿದ್ದೆ. ರಾಜಮಾರ್ಗದಲ್ಲಿ ಬರ್ತಿದ್ದೆ. ಈ ಹೊತ್ತು ಒಳ ಮಾರ್ಗದಲ್ಲಿ ಬಂದೆ. ಸುಳ್ಳೇಳ್ಬೇಡ. ನೀ ಯಾವಾಗ್ಲೂ ರಾಜಮಾರ್ಗದಲ್ಲಿ ಬರುದು, ನೀ ಯಾವಾಗ್ಲೂ ಒಳ ಮಾರ್ಗದಲ್ಲೇ ಬರುದು, ಎಲ್ಲ ಹೇಳುದು. ಮಂತಾರೆ ಹಾಗೆ ಅವಳು ಒಳ ಮಾರ್ಗದಲ್ಲೇ ತಿರುಗಾಡುದು. ನೋಡಿದ್ಯಾ ನೀನು ಸಹ ಹಾಗೆ ಹೇಳ್ತೀಯಲ್ಲ. ಬೇರೆಯವರು ಬೇಕಾದ್ದು ಹೇಳಲಿ, ಎಲ್ಲರೂ ಹಾಗೆ ಹೇಳ್ತಾರೆ. ಮಂಥರೆಗೆ ಬುದ್ಧಿ ಸರಿ ಇಲ್ಲ, ಮಂಥರೆ ನೇರ ನುಡಿ ಅಲ್ಲ, ನೇರ ನಡೆಯಲ್ಲ, ಅವಳಿಗೆ ಮಾತು ಸರಿ ಇಲ್ಲ, ಅವಳು ಸರಿ ಇಲ್ಲ, ಎಲ್ಲವೂ ವಕ್ರ. ನೀನು ಹಾಗೆ ಬೇಸರ ಆಯ್ತೇನೆ. ನಾ ಹೇಳಿದ್ದಲ್ಲ ಇದು, ಜನ ನಿನ್ನನ್ನು ನೋಡಿ ಹೇಳುವುದು. ಆದ್ರೆ ನಾನು ನಿನ್ನನ್ನು ಹಾಕ್ತಿದ್ದ ಹೇಳು. ನೀನು ಮಹಾರಾಣಿ, ನನಗೆ ಮಗಳಿದ್ದ ಹಾಗೆ. ನಿನ್ನ ಮಗಳೇ? ಹೌದು. ನನ್ನ ಅಮ್ಮನೇ ನೀನು? ಹೌದು, ನನ್ನ ಮಗಳೇ ನೀನು. ಆಗ ನಾನು ರಾಜಮಾರ್ಗದಲ್ಲಿ ಹೋಗ್ಬಿಟ್ಟು ಒಳ ಮಾರ್ಗದಲ್ಲಿ ಬರ್ತಿದ್ನ. ಆಯ್ತಪ್ಪ, ಒಳ ಮಾರ್ಗದಲ್ಲಿ ಬಂದೆ. ಹೌದಲ್ಲ? ಬರ್ತಾ ಇರ್ಬೇಕಾದ್ರೆ ಒಳ್ಳೆ ನೋಡ್ತೇನೆ ಅಯೋಧ್ಯೆಯ ಅಂತರಂಗದ ಭವನದ ಬಾಗಿಲು ಹಾಕಿತ್ತು. ಹೌದೇನೆ? ನಮ್ಮ ಅಯೋಧ್ಯೆಯಲ್ಲಿ ಅಂತರಂಗ ಬಹಿರಂಗ ಅಂತ ಹೇಳುವುದೇ ಇಲ್ಲ, ಎಲ್ಲವೂ ಬಹಿರಂಗವೇ ಇಲ್ಲ. ಅಂತರಂಗ ಭವನ ಅಂತ ಹೇಳುವುದೊಂದು ಇದೇ ಬಿಟ್ರೆ ಅದ್ರ ಬಾಗಿಲು ಹಾಕಿದ್ದಿಲ್ಲ. ಇವತ್ತು ಬಾಗಿಲು ಹಾಕಿದ? ಅಯ್ಯೋ, ಇವತ್ತು ಬಾಗಿಲು ಹಾಕಿತ್ತೆ. ಬಾಗಿಲು ಹಾಕಿತ್ತ? ಹೌದು. ಅಲ್ಲಿ ಅಲ್ಲಿ 3 ಜನ ಯಾವ್ದು ಹೆಂಗದ್ರು ಇರಬಹುದಪ್ಪ. ಎಷ್ಟೊತ್ತಿಗೂ ಬೂಸು ಬೂಸು ಬೀಸು ಬೂಸುವೆ. ಏನು ಹೇಳ್ತೀಯ ಕೈಕ? ಎಂತದ್ದು? ಹೆಣ್ಣು ಮಕ್ಕಳಿಗೆ ಮಾತಾಡ್ಲಿಕ್ಕೆ ಅಂತರಂಗದ ಭವನವೇ ಬೇಕಾ? ಅಂದ್ರೆ ಸಭೆಯಲ್ಲಿದ್ರು ಈ ಸಭೆಯಲ್ಲೇ ಇರ್ಲಿ, ಯಾವ ಸಭೆಯಲ್ಲಾದ್ರೂ ಇರ್ಲಿ, ಹೆಣ್ಣು ಮಕ್ಕಳು ಅಯ್ಯೋ ಅಯ್ಯೋ ಎಷ್ಟು ಚಂದ. ಅಂದ್ರೆ ಅವರ ಬಾಯಿ ಇವರ ಕಿವಿಯಲ್ಲಿ, ಇವರ ಕಿವಿ ಅವರ ಬಾಯಿ. ಹೌದು, ಹಾಗೆ ಗುಸು ಗುಸುವೆ. ಕಿವಿ ಹೌದಾ? ಹೌದೇನೆ? ಗುಸು ಗುಸು ಬಿಡ್ತಾ ಇದ್ದಾರೆ ಅಂತ ಹೇಳ್ತೀನಿ. ನಿನಗೆ ನಾನು ಬೊಬ್ಬೆ ಹಾಕಿದ್ರು ಕೇಳುವುದಿಲ್ಲ, ಅದು ಗುಸು ಗುಸು ಅಂತ ಹೇಳಿ ಕೇಳಿ ಹೋಯ್ತಾನೆ ನಿನಗೆ? ನಿನ್ನ ಕಿವಿ ಹೌದಪ್ಪ. ನನಗೆ ಜೋರಾಗಿ ಯಾರಾದ್ರೂ ಮಾತನಾಡಿದ್ರೆ ಕೇಳೋದೇ ಇಲ್ಲ. ಜೋರಾಗಿ ಮಾತಾಡಿದ್ರೆ ಕೇಳುದಿಲ್ಲ? ಇಲ್ಲ. ಅದ್ಯಾಕೆ? ಅದೇ ಯಾರಾದ್ರೂ ಪಿಸು 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 ಮಾತಾಡಿದ್ರೆ ಚಂದ ಮಾಡಿ ಕೇಳ್ತದೆ. ಇದೊಂದು ವಿಶೇಷವೇ. ಅದ್ಯಾಕದ ಹಾಗೆ? ನಾನು ಹಾಗೆ ವಿಚಾರ ಮಾಡಿದೆ. ಆಗ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಈಗ ದೊಡ್ಡ ಶಬ್ದ ಮಾಡಿ ಮಾತಾಡಿದ್ರೆ ಆ ಶಬ್ದದಲ್ಲಿ ಕರ್ಕಶವಾದ ಒಂದು ಧ್ವನಿ ಬರ್ತದೆ, ಗೊತ್ತಾ? ಓ, ದೊಡ್ಡ ಶಬ್ದದ ಆ ಧ್ವನಿಗೆ ನನ್ನ ಕಿವಿ ಹೆದರ್ತಾವ. ಓ, ತಮ್ಮಟ್ಟೆ ಮುಚ್ಕೊಂಡು ಬಿಡ್ತದೆ. ಮುಚ್ಚಿಕೊಂಡು ಬಿಡ್ತದೆ. ಅದೇ ಯಾರಾದ್ರೂ
ಪಿಸು ಪಿಸು ಕೊಸೋ ಕೊಸೋ ಪಿಸೋ ಪಿಸೋ ಮಾತಾಡಿದ್ರೆ ಆ ಮಾತಿನಲ್ಲಿ ಶಬ್ದ ಕಡಿಮೆ ಇರ್ತದೆ, ವಿಷಯ ಹೆಚ್ಚಿರ್ತದೆ. ಆಗ ವಿಷಯವೆಲ್ಲ ನನ್ನ ಕಿವಿಯೊಳಗೆ ಹಿತವಾಗಿ ಹೋಗಿ ಮೆದುಳಿಗೆ ಸೇರ್ತದೆ. ಮೆದುಳಿಗೆ ಸೇರಿ ಅದಕ್ಕೆ ನನ್ನ ಕಿವಿ ಯಾವಾಗಲೂ ಅಂಥ ವಿಚಾರಗಳಿಗೆ ಹೀಗೆ ತೆರ್ಕೊಂಡೇ ಇರ್ತದೆ. ಮತ್ತೆ ಬೇಕಾದ ಶಬ್ದ ಬಂದ್ರೆ ದೊಡ್ಡ ಶಬ್ದ ಆದ್ರೆ ಒಳ್ಳೆ ಶಬ್ದ ಬಂತು, ಮುಂದೇನು 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 ಅಂತ ಕೇಳ್ತದೆ. ಅಲ್ಲಿ ಗುಸು ಗುಸು ಆಗ್ತಿತ್ತ. ಇಲ್ಲಿ ನೀನು ನಿನ್ನ ಕಿವಿ ಕೊಟ್ಟೆ ಹೇಗೆ? ಅಲ್ಲಿ ನಾನು ಹೀಗೆ ಮಾಡಿ ಕೇಳ್ತಾ ಇದ್ದೆ. ಹೇಗೆ ಹೇಗೆ ಅವರಲ್ಲಿ ಮಾತಾಡ್ತಿದ್ರು. ಯಾಕೋ ಒಂದು ಕಿವಿ ಕೇಳಿದ್ರೆ ಸರಿ ಆಗೋದಿಲ್ಲ ಹೇಳಿ ಎರಡೂ ಕಿವಿಯನ್ನು ಹೀಗೆ ಮಾಡಿ. ಯಾಕೆ ಕೇಳುವುದು ಎಲ್ಲ ನೀನು ಇಲ್ಲಿ ಮತ್ತೆ ಕಿವಿ ಕೊಟ್ಟೆ ಕೇಳಿದೆ. ಅಲ್ಲಿ ಮೂರಿದ್ರಪ್ಪ, ಮೂರು ಜನ ಇದ್ರು. ಯಾರು ಮೂರು? ಅದೇ ನಿನ್ನ ಗಂಡ ದಶರಥ ಇದ್ದ. ಚಕ್ರವರ್ತಿಗಳು ಅವರು ಎಂತದದು? ದಶರಥ ಇದ್ದ. ದಶರಥ ಮಹಾರಾಜರು ಅಯೋಧ್ಯ ಭೂಪತಿ ಅಲ್ಲಿ ಅವರೊಟ್ಟಿಗೆ ಅವನ ಇದ್ದ. ಈ ಗಡ್ಡ ಬಿಟ್ಟಿರ್ತಾನಲ್ಲ, ಬಿಳಿ ಗಡ್ಡ, ಇಷ್ಟು ಉದ್ದಕ್ಕೆ. ಅಲ್ಲಿ ಅಂತ ಗುರುವೇ ನಿಮ್ಮ ಗುರು ಅನಿಷ್ಟ ಅಂತ. ವಸಿಷ್ಠರೇ ನಮ್ಮ ಕುಲಪುರೋಹಿತರು ಅವರು. ವಸಿಷ್ಠರು ಮಹಾರಾಜರು, ವಸಿಷ್ಠರು. ಮತ್ತೆ ಅವರೊಟ್ಟಿಗೆ ಇನ್ನೊಬ್ಬ ಇದ್ದ. ಯಾರು? ಅದೇನೆ ಸುಮ್ಮನೆ ಮಾತಾಡ್ತಾ ಇರ್ತಾನಲ್ಲ, ಮಂತ್ರಿ. ಹೌದೇನೆ? ಮಂತ್ರಿ. ಈ ಮಂತ್ರಿಗಳೆಲ್ಲ ಸುಮ್ಮನೆ ಮಾತಾಡೋದೇನೆ. ಅವ್ರು ಸುಮ್ಮನೆ ಇದ್ರು, ಇವ್ರು ಬಿಡೋದಿಲ್ಲ. ಬಿಡೋದಿಲ್ಲ. ಮಂತ್ರಿ ಸುಮಂತ್ರ ಇದ್ದದ್ದು. ಸುಮಂತ್ರ ಮೂವರು ಕೂಡಿ ಪಿಸು ಪಿಸು ಗುಸು ಗುಸು ಪಿಸು ಪಿಸು ಗುಸು ಗುಸು ಪಿಸು ಪಿಸು ಗುಸು ಗುಸು ಮಾತಾಡ್ತಾ. ಹೌದು. ನಿನ್ನ ಗಂಡ, ನಿನ್ನ ಯಜಮಾನರು ಚಕ್ರವರ್ತಿ ಮಹಾರಾಜರು ಅವರು ನಾಳೆ ಆಗ್ಬಹುದಾ? ನಾಳೆ ಆಗ್ಬಹುದಾ? ನಾಳೆ ಆಗ್ಬಹುದಾ? ನಾಳೆ ಆಗ್ತದೆ. ಅದು ಎಂತದ್ದು ನಾಳೆ ಆಗ್ಬಹುದಾ? ಈ ಗುರುಗಳಿದ್ರಲ್ಲ ಅನಿಷ್ಟ, ಅವರು ಅಂತ ಹೇಳಿದ್ರು ಗೊತ್ತಾ? ನಾಳೆ ಆಗಬೇಕು, ನಾಳೆಯೇ ಆಗಬೇಕು, ಬಿಟ್ರೆ ಬೇರೆ ದಿನ ಇಲ್ಲ, ನಾಳೆ ಆಗಬೇಕು ಅಂತಿದ್ರೆ ಒಂದ್ ಸುಮ್ಮನೆ ಇರಬಾರ್ದನೆ ಮಂತ್ರಿ. ನಾನ್ ತಯಾರಿದ್ದೇನೆ ಸಾಯುವನ ಹಾಗೆ ಅದ ಮಾಡ್ಕೊಂಡು ಹೇಳ್ತಾನಪ್ಪ. ಅಂದ್ರು ನಾಳೆಗೆ ನಾನು ಸಿದ್ಧತೆಯನ್ನು ಮಾಡ್ತೇನೆ ಅಂತ ಅವ ಹೇಳು. ಇವರು ನಾಳೆಯೇ ಆಗ್ಬೇಕು ಅಂತ ಹೇಳು. ಎಂತದ ವಿಷಯ ಅಲ್ಲಿ? ಅಯ್ಯೋ, ಮೂರನೇವರ ಮನೆ ಸುದ್ದಿ ನಮ್ಗೆ ಅಂತ. ಇಷ್ಟೊತ್ತರವರೆಗೆ ವಿಷಯ ಹೇಳಿ ನೀನು ಈಗ ಮೂರನೇ ಸುದ್ದಿ ನಮ್ಗೆ ಯಾಕೆ? ನೀ ಹೇಳಿದ್ದು ನಮ್ಮನೆ ಸುದ್ದಿನೇ ಅಲ್ವೇನೆ? ಈಗ ಯಜಮಾನ್ರು ನಮ್ಮ ಯಜಮಾನ್ರು, ಪುರೋಹಿತರು ನಮ್ಮ ಪುರೋಹಿತರು, ಮಂತ್ರಿಗಳು ನಮ್ಮ ಮಂತ್ರಿಗಳು, ನಮ್ಮನೆ ಸುದ್ದಿನೇ ಅಲ್ವೇನೆ? ಇದು ನಮ್ಮನೆ ಸುದ್ದಿ ಅಲ್ವೇ? ಮತ್ತೆ ಯಾರ್ಯಾರ ಸುದ್ದಿ ಯಾರಿಗೆ ನಮ್ಗೆ ಯಾಕೆ ಅಂತ ಹೇಳ್ಬೇಕಿಲ್ಲ ನೀವು? ಅವ್ರು ಏನ್ ಮಾತಾಡ್ತಿದ್ರು ಗೊತ್ತೇನೆ? ಏನ್ ಮಾತಾಡ್ತಿದ್ರು? ಮತ್ತೆ ಕೌಸಲ್ಯ ಇಲ್ವೇನೆ? ಕೌಸಲ್ಯ ನಮ್ಮ ಅಕ್ಕ, ನಿಮ್ಮ ಅಕ್ಕ. ಮತ್ತೆ ಅವನ ಮಗ ಇಲ್ವೇನೆ? ರಾಮ. ನಮ್ಮ ರಾಮ. ರಾಮ. ಆ ಕೌಸಲ್ಯನ ಮಗ ರಾಮನಿಗೆ ದಶರಥ ಮಹಾರಾಜ ಅಯೋಧ್ಯೆಯ ಪಟ್ಟ ಕಟ್ಟಾನಂತೆ. ಸರಿಯೇನೆ? ನಾಳೆಗೆ ರಾಮನಿಗೆ ಅಯೋಧ್ಯೆದ ಪಟ್ಟ ಕಟ್ಟುವುದ? ಸರಿಯೇನೆ? ಮಂಥರೆ ಒಳ್ಳಿಯ ಚಂದವಾಯಿ 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 ಅದಕ್ಕೆ ಕಂದರ
ಒಳ್ಳಿತು ಚಂದವಾಯಿತದಗೇನು ಕಂದ ರಾಮಚಂದ್ರ ಆನಂದವ ನೋಡುವ ನಾಳೆ ರಾಮಚಂದ್ರನ ಆನಂದವ ನೋಡುವ ನಾಳೆ ಮಂತರೇಕೆ ಒಳ್ಳಿತು ಚಂದವಾಯಿ ಅದಗೇನು ಮಂತರೇಕೆ ಒಳ್ಳಿತು ಚಂದವಾಯಿ ಅದಗೇನು ಕಂದ ರಾಮಚಂದ್ರನ ಆನಂದವಂತ 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 ಭಕ್ತನಿಗೆ ಒಳ್ಳಿತು ಒಳ್ಳಿತು ಚಂದವಾಯಿತು ಮಗಳ ಚಂದವಾಯಿತು ಚಂದವಾಯಿತು ಅದಕ್ಕೇನು ನಮ್ಮ ನಂದ ರಾಮಚಂದ್ರನ ಆನಂದವ ನೋಡುವ ಕಂದ ರಾಮಚಂದ್ರನ ನೋಡುವ ನಾಳೆ ನೋಡುವ ನಾಳೆ ನೋಡುವ ಸತ್ಯ ಹೇಳಲೇನೆ ಬಹುಶಃ ನಿನ್ನ ಜೀವನದಲ್ಲಿ ಒಂದು ಒಳ್ಳೆಯ ಸುದ್ದಿ, ಒಂದು ಶುಭ ಸುದ್ದಿ, ಒಂದು ಸಿಹಿ ಸುದ್ದಿ ಹೇಳಿದ್ದು ಬಹುಶಃ ಇದೇ ಇರಬೇಕು. ನೀನು ನನ್ನ ಮೈಯೆಲ್ಲ ಕಿವಿಯಾಗಿ ಹೋಯ್ತೆ, ಕಿವಿ ಅರಳಿಸಿ ನಿಂತೆ ನಾನು. ಸತ್ಯ ಹೇಳ, ಇಂಥದ್ದೊಂದು ವಿಷಯ ಹೇಳಿದ ನಿನ್ನ ಬಾಯಿಗೆ ಅದು ಹೋಗ್ರಿ, ಕಲ್ಲು ಹಾಕ್ತಾರೆ ಅಂತ ಹೇಳಿದೆ ನಾನು. ಅಷ್ಟಕ್ಕೆ ಬಾಯಿ ಹಾಕಿದ್ದೆ ನೀನು. ಕಲ್ಲು ಸಕ್ಕರೆ, ಕಲ್ಲು ಸಕ್ಕರೆ ಅಷ್ಟೇ ಅಲ್ಲ, ಬಾಯಿಗೆ ಬೆಲ್ಲ, ಕಲ್ಲು ಸಕ್ಕರೆ, ಜೇನುತುಪ್ಪ ಎಲ್ಲ ಸೇರಿಸಿ ಹಾಕ್ಬೇಕು. ಏಯ್, ಇಷ್ಟು ಒಳ್ಳೆ ಸುದ್ದಿ ಹೇಳಿದೆಯಲ್ಲ, ನಿನ್ನ ಹೀಗೆ ಬಿಡ್ತೇನಾ? ಹೀಗೆ ಬಿಡ್ತೇನೆ ಅಂತ ಭಾವಿಸಿದ್ಯಾ? ಮಾತಾಡೋದು ಅದಲ್ಲ. ನನಗೆ ನಿನ್ನೆ ಮೊನ್ನೆ ನೋಡಿದ ಹಾಗುಂಟು. ನಮ್ಮ ರಾಮಚಂದ್ರ ಅಂಬೆಗಾಲಿಕತ್ತ ನಮ್ಮ ರಾಜಾಂಗಣದಲ್ಲಿ ಓಡಾಡಿದಂತಹ ಆ ಚಂದ ನಾನಂತಲ್ಲ, ನಮ್ಮವರೆಲ್ಲ ಆಶಿಸ್ತಾ ಇದ್ರು, ನಮ್ಮವರೆಲ್ಲ ಬಯಸ್ತಾ ಇದ್ರು. ಯಾವಾಗ 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 ರಾಮನಿಗೆ ಮಟ್ಟವಾಗ್ತದೆ ಅದನ್ನು ಕಾಯ್ತಾ ಇದ್ದವರು. ವಿವಾಹವಾಗಲಿಲ್ಲ, ಆದ್ರೆ ವಿವಾಹವಾಯ್ತು. ಎಂತ ಹೆಣ್ಣಿನ ಜೊತೆಗೆ? ಸೀತೆಯ ಜೊತೆಗೆ ಮದುವೆಯಾಗಿ
ಕಾಲ 12 ವರ್ಷ ಕಳೆದು ಹೋಯ್ತು, ಆದ್ರೂ ಪಟ್ಟಕ್ಕೆ ಬರಲಿಲ್ಲ ಅಂತ ಕಾಯ್ತಾ ಇರುವ ಸಂದರ್ಭಕ್ಕೆ ಚಾತಕ ಪಕ್ಷಿಯನ್ನು ಮಳೆಯ ನಿರೀಕ್ಷೆಯಲ್ಲಿ ಕಾತರತೆಯಿಂದ ಆಗಸವನ್ನು ನೋಡ್ತಾ ಕಾಯ್ತಾ ಇದ್ದ ಹಾಗೆ ಬಂದಂತಹ ಬಿಂದುಗಳು ಅಮೃತ ಸದೃಶ, ಅದು ಅಮೃತ ಸದೃಶವೇ. ಅಂತಹ ಮಾತುಗಳನ್ನಾಡಿದ ನಿನಗೆ ಇದ ಕೈ ಬಳಿ, ನಿನ್ನ ಕೈಗೆ ಬಳೆ ತೊಳಿ. ಬಳೆ ತೋರಿಸಿ ಕತ್ತೆ ಕೋಣೆ ದೂಡ್ಬೇಕಂತ ಮಾಡಿದ್ದೆ, ಹಾಗೆ ನೀನು ಏನೋ ಇಟ್ಟಿದ್ದಾಳೆ ನನಗೆ. ಅದಲ್ವೇ ಈಗ ನಿನ್ನ ತಲೆ ಬಂದಿಷ್ಟು ಕಪ್ಪು ಹಾಕ್ತೇನೆ, ನಿನ್ನ ತಲೆ ಬಂದಿಷ್ಟು ಕಪ್ಪು ಹಾಕಿ. ಕಪ್ಪು? ಹೌದು. ಅಂದ್ರೆ ಇನ್ನು ಮುಂದೆ ಈ ಮುದಿ ಮಂಥರೆ ಇರೋದಿಲ್ಲ, ಹರೆಯದ ಮಂಥರೆ. ಹರೆಯದ ಮಂಥರೆ. ಈ ಸೀರೆ ಬಿಡಿಸಿದ್ದು ಇದನ್ನ ಯಾಕೆ ಬಿಚ್ಚಬೇಕು? ಅಯ್ಯೋ, ಇರುವುದೇ ಒಂದು, ಮತ್ತೊಂದು ಕೈಯಲ್ಲಿ ಹಿಡ್ಕೊಂಡು ಬಂದಿಲ್ಲ, ಇಲ್ಲಿ ಬಿಟ್ಟಿದ್ರೆ ಮತ್ತೆ ಕೈ ಕೈ ಮನೆಯಲ್ಲಿರುವವಳ ನೀನು, ನನ್ನ ಜೊತೆಗಿರುವವಳು ನೀನ್ ಇಂಥದ್ದಲ್ಲ. ಇದಕ್ಕಿಂತಲೂ ಒಳ್ಳೆ ಪಟ್ಟೆ ಸೀರೆ, ಪಟ್ಟೆ ಸೀರೆ ನನ್ನ ನಾನೇ ಉಡಿಸ್ತೇನೆ, ಕುಪ್ಪಸ ಬೇರೆ ತೊಳಿಸ್ತೇನೆ. ಅದ ಈಗ ಇದಳು ಇದಳು ನಿನ್ ಬೆನ್ನು, ಈ ಗೂನು ಬೆನ್ನು. ನೀನ್ ತಿರುಗಾಡುವಾಗ ಜನ ಎಲ್ಲ ನೋಡುದಲ್ವೇನೆ ಅದನ್ನು? ಹೌದು ನಾಡೆ, ನಾನು ತಿರುಗಾಡುವಾಗೆಲ್ಲ ಎಲ್ಲರೂ ಸಹಿತ ಗಂಡಸರು ಹೆಂಗಸರು ಎಲ್ಲ ಹೀಗೆ ನೋಡ್ತಾ ಗೋಣು ಬಂತು ಗೋಣು, ಗೋಣು ಬಂತು ಗೋಣು ಹೇಳ್ತಾರೆ ನಿನ್ನ. ಹೌದಾ? ಮತ್ತೆ ಕೆಲವರು ರಥ ಬಂತು ರಥ, ರಥ ಬಂತು ರಥ. ನೀನು ನಡೆಯುವ ಶೈಲಿಯನ್ನು ನೋಡಿ ಅವರೆಲ್ಲ ಹಾಗೆ ಹೇಳುವುದಲ್ವಾ? ಈಗ ನಾಳೆ ದಿವಸ ಈಗಲೇ ಅಕ್ಕ ಸಾಲಿಗನ ಮನೆಗೆ ಹೋಗ್ತೇನೆ, ಅವನಿಗೆ ಹೇಳ್ತೇನೆ ನಿನ್ನ ಈ ಗೂನಿಗೊಂದು ಬಂಗಾರದ ಕವಚ ಮಾಡಿಸಬೇಕು. ನೀನು ಮಹಾರಾಣಿ, ಹೇಳಿದಂತೆಯೇ ಮಾಡುವವಳು. ನೀನೇನಾದರೂ ಈ ನನ್ನ ಗೂನಿಗೆ ಕಳಸ ಮಾಡಿಸಿದ್ರೆ ರಥ ಬಂತು ರಥ ಅಂತಾರಲ್ಲ, ಅವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ? ನನ್ನ ಕುತ್ತಿಗೆಗೊಂದು ಹಗ್ಗ ಹಾಕಿ ಮತ್ತೆ ರಥವನ್ನ ಎಳ್ಕೊಂಡು ಹೋದಾಗ ರಥದ ಬೀದಿಯಲ್ಲಿ ಎಳ್ಕೊಂಡು ಹೋಗಿ ರಥೋತ್ಸವ ಮಾಡಿ. ಅದು ಬೇಡ. ಮತ್ತೆ ನೀನು ಹಳೆಯ ರಥಕ್ಕೊಂದು ಹೊಸ ಕೆಲಸ ಮಾಡಿದ್ರು ಅಂತ ರಥೋತ್ಸವ ಮಾಡಿದ್ರೆ ಜನ ಏನ್ ಮಾಡ್ಬೇಕು? ಹೌದೇನೆ? ಯಾಕೆ ಹಾರ್ಬೇಕಂತ ನೀನು? ಹಾರದ? ಹೌದು. ಹಾರ್ಬೇಕು ಅಂತ ಮಾಡಿದ್ರೆ ಯಾವ್ದು ಹಳೆ ಬಾವಿ ಸಿಗಲಿಲ್ಲ ಬರುವ. ಯಾಕೆ? ನಾನು ನಿನಗೆ ಆಭರಣ ಹೊಸ ಹಾರಬೇಕು. ಹಾರವೇ? ಹಾರಬೇಕು ಅಂತ. ಬೇಡ ಬೇಡ, ಬೇಕಿದ್ರೆ ನಾನೇ ನಿನಗೆ ಹಾರ ಕೊಡ್ತೇನೆ. ಅದ್ ನಿನ್ ಕುತ್ತಿಗೆಗಿದ್ರೆ ಚಂದ, ಇದು ನನ್ನ ಕುತ್ತಿಗೆಗಿದ್ರೆ ಚಂದ. ಹೌದೇನೆ? ಎಂತಹ ಸವಿ ಸುದ್ದಿಯನ್ನು ಹೇಳಿದೆ. ನಾಳೆಯ ದಿವಸ ರಾಮಚಂದ್ರ ಪಟ್ಟಾಭಿಷಿಕ್ತನಾಗ್ತಾನೆ. ಅವ ಸಿಂಹಾಸನವನ್ನು ಏರಿ ಕುಳಿತು ಪಟ್ಟಾಭಿಷಿಕ್ತನಾಗುವಾಗ ನಿನ್ನನ್ನು ಇಷ್ಟು ಅಲಂಕಾರ ಮಾಡಿ ನಿನ್ನನ್ನು ಚಂದದಲ್ಲಿ ತಯಾರಾಗಿಸಿ ಎದುರು ಸಾಲಿನಲ್ಲಿ ಕುಳಿಸ್ತೇನೆ. ಎದುರು ಸಾಲಿನಲ್ಲಿ ಕುಳಿತು ನಾವು ಆ ಪಟ್ಟಾಭಿಷೇಕ ಮಹೋತ್ಸವವನ್ನು ನೋಡ್ಬೇಕು. ನಾವು ಉಳಿದವರಿಗಾದ್ರೆ ಇಲ್ಲಿ ಸ್ಥಳ ಇಲ್ಲ, ನಿನಗಾಗ್ಲಿಕ್ಕೆ ನಾನು ನಿಮ್ಮಲ್ಲಿ ಬೇಡ ಅಂತ ಹೇಳಿದ್ದೇನೆ. ಯಾವ ಸ್ಥಳಕ್ಕೆ ಬಂದ್ರು ನಿನ್ನನ್ನು, ನೀನು ನಮ್ಮ ಮನೆ ಒಳಗೆ ಹೋಗದಿರುವ ಸ್ಥಳ ಉಂಟೇನೆ, ಕುಳಿತುಕೊಳ್ಳದಿರುವ ಸ್ಥಳ ಉಂಟೇನೆ? ಕೂತ್ಕೊಳ್ಬೇಕು ಅಂತ. ಹೌದು, ಅದಕ್ಕೆ ಹಾಗೆ ಕೂಡಿಸಿ ನಿನಗೆ ಎದುರು ಸಾಲಿನಲ್ಲಿ ಕುಳಿತು ನಾವು ಆ ಮಹೋತ್ಸವ ನೋಡ್ಬೇಕು. ಎಂತ ಸಂತೋಷ ಸುದ್ದಿ ಹೇಳಿದೆ ನೀನು, ಹೌದೇನೆ? ಈಗ ನಂಗೆ ಗೊತ್ತಾಯ್ತು, ನಮಗೆ ಗೊತ್ತಾಯ್ತು ನಿಮ್ಗೆ ಹಾಗೆ ಪಡೆದುಕೊಳ್ಳುವಾಗಲೇ ಎಲ್ಲದನ್ನು ಪಡ್ಕೊಂಡು ಬಿಡ್ಬೇಕು ಅಂತ. ಇದು ನೋಡು, ನನ್ನ ಅಪ್ಪನ ಮನೆಯಲ್ಲಿ ನಿನ್ ಜೊತೆಗೆ ಇದನ್ನೇ ನಂಗೆ ಕೊಟ್ಟದ್ದು ಬಳುವಳಿ. ಒಂದು ನಿನ್ನನ್ನು ಕಳಿಸ್ಕೊಟ್ಟದ್ದು, ಅದ್ರ ಜೊತೆಗೆ ಇದು ಬಳುವಳಿ ಕೊಟ್ಟದ್ದು. ಹಾಗಾಗಿ ಈಗ ನಾಳೆ ದಿವಸ ನೀನು ಪಟ್ಟೆ ಸೀರೆ ಉಟ್ಕೊಂಡು ಇಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ಇದೊಂದು ಹಾಕೊಳ್ಳದೆ ಹೋದ್ರೆ ಇದೆಲ್ಲ ಕತ್ಕೊಂಡು ಬಂದು ಕುಂತ್ಕೊಳ್ಬಹುದು. ಈಗ ನೋಡಿ, ಆಹಾ ನಾಳೆ ನಾನು ಪೆಟ್ಟಿಗೆಯಲ್ಲಿರುವ ಪಟ್ಟೆ ಸೀರೆಯನ್ನು ಉಟ್ಕೊಂಡು ಕೈಗೆ ಬಂಗಾರದ ಬಳೆ ತೊಟ್ಟುಕೊಂಡು ಈ ಚಂದ್ರಗಾವಿ ಶಲ್ಯ ಬಣ್ಣ ಹೊಲಿಕೊಂಡು ಹೀಗೆ ಬಂದು ಮುಂದಿನ ಸಾಲಲ್ಲಿ ಕೂತು ನಾಳೆ ಆಗುವ ರಾಮಚಂದ್ರನ ಪಟ್ಟಾಭಿಷೇಕವಾಗ್ತದೆ. ಕಣ್ಣು ತುಂಬಿಸಿಕೊಳ್ಳಬೇಕು, ಅದನ್ನ ನೋಡ್ಬೇಕು. ಹಾಗೆ ನೀನು ಈ ಮುದಿ ಮಂಥರೆಯ ವಿವಾಹ ಮಹೋತ್ಸವವನ್ನು ನೋಡ್ಬೇಕು. ವಿವಾಹ ಮಹೋತ್ಸವ? ಹೌದು. ಹಿಡಿ ಬಹುಮಾನ ಕೊಡ್ತಾಳಂತ ಉಡುಗೊರೆ ಕೊಡ್ತಾಳಂತ ಉಡುಗೊರೆ.
ಯಾರಿಗೆ ಬೇಕು ನಿನ್ನ ಉಡುಗೊರೆ ಅಲ್ಲವೇ? ನಾನು ಏನು ಹೇಳ್ತಾ ಇದ್ದೇನೆ, ನಾಳೆ ದಿವಸ ಪಟ್ಟಾಭಿಷೇಕ ರಾಮನಿಗೆ. ಆ ಪಟ್ಟಾಭಿಷೇಕ ಆದ ಏನು ಆಗ್ತದೆ ಅಂತ ನಿನಗೆ ಏನಾದ್ರು ಗೊತ್ತೇನೆ? ಧರಣಿಯ ದೀಪ ದೀಪ ರಾಮ ಗಾತನನಿ ಚಾಕರಿ ಹೌದಮ್ಮ ಭರತಗಾತನನಿ ಚಾಕರಿ 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 ಹೌದಮ್ಮ ತರುಣಿ ಜಾನಕಿ ಪಟ್ಟಣರಸಿ ಆಯುವಳು ತರುಣಿ ಜಾನಕಿ ಪಟ್ಟಣರಸಿ ಪಟ್ಟಣರಸಿ ಆಯುವಳು ನಿರತ ಸೇವಕರ್ವತಿ ಪರಿಚಾರ್ಯಾಪೇ ನೀ ನಿರತ ಸೇವಕರುತ್ತಿ ಪರಿಚಾರ್ಯಾಪೇ ನೀ ನಿರತ ಸೇವಕರುತ್ತಿ ಪರಿಚಾರ್ಯಾಪೇ ನಿರತ ಸೇವಕರುತ್ತಿ ಪರಿಚಾರ್ಯಾಪೇ ನಿರತ ಸೇವಕರುತ್ತಿ ಪರಿಚಾರ್ಯಾಪೇ ಪರಿಚಾರ್ಯಾಪೇ ನಿರತ ಸೇವಕರುತ್ತಿ ನಿರತ ಸೇವಕರುತ್ತಿ ಪರಿಚಾರ್ಯಾಪೇ ಪರಿಚಾರ್ಯಾಪೇ ನಿರತ ಸೇವಕರುತ್ತಿ ಪರಿಚಾರ್ಯಾಪೇ ಪರಿಚಾರ್ಯಾಪೇ ನಿರತ ಸೇವಕರುತ್ತಿ ನಿರತ ಸೇವಕರುತ್ತಿ ಪರಿಚಾರ್ಯಾಪೇ ನಿರತ ಸೇವಕರುತ್ತಿ ಪರಿಚಾರ್ಯಾಪೇ ಪರಿಚಾರ್ಯಾಪೇ ನಿರತ ಸೇವಕರುತ್ತಿ 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 ಪರಿಚಾರ್ಯಾಪೇ
Taruni
ಸಂಸಾರ ನಾನು ಹೇಳಿದ್ದು ನಿನಗೆ ತಿಳಿಯುತ್ತೇನೆ. ಎಂತದೆ? ನಾನು ಏನ್ ಹೇಳ್ದೆ? ಏನ್ ಹೇಳಿದೆ? ಈ ಭಟ್ಟ ಏನಾದ್ರೂ ಆದ್ರೆ ರಾಮನಿಗೆ ಬೆಟ್ಟ ಆಗ್ತದೆ. ಭರತ ಏನಾಗ್ತಾನೆ? ಭರತ ಏನಾಗ್ತಾನೆ? ಸಂತೋಷ ಪಡ್ತಾನೆ. ಸಂತೋಷ ಪಡ್ತಾನ? ಹೌದು. ಅವನ ವಿಚಾರ ಬಿಡು, ಮಿಕ್ಕವರ ವಿಚಾರವೂ ಬಿಡು, ಆಯ್ತಾ? ಉಳಿದವರೆಲ್ಲ ಸಂತೋಷ ಪಡ್ತಾರೆ. ಉಳಿದವರೆಲ್ಲ ಎಂತ ಸಂತೋಷ ಪಡ್ತಾರೆ ಅಂದ್ರೆ ಅಲ್ವೇ? ಭರತ ಯಾರ ಮಗ? ಭರತ ನನ್ನ ಮಗ. ನಿನ್ನ ಮಗ ನೆನಪಿದೆ ಅಲ್ಲ? ಅವನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದವನಲ್ಲ, ಕೌಸಲ್ಯ ಹೊಟ್ಟೆಯಲ್ಲಿ ಹುಟ್ಟಿದವ. ಅವನೇ ಹೇಗೆ ರಾಮ ಪಟ್ಟ ದಕ್ಷಿಣಾದಿವ ಯುವರಾಜ ಆಗ್ತಾನೆ? ಓ, ಈಗ ರಾಮ ಪಟ್ಟಕ್ಕೆ ಬಂದ್ರೆ ಭರತ ಏನಾಗ್ತಾನೆ? ರಾಮನ ಸೇವೆ ಮಾಡ್ತಾನೆ. ಅಲ್ಲ, ಅವ ಹೇಳಿದ್ರೆ ಯುವರಾಜನಾಗ್ತಾನೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟದ್ರಿಂದ ಎಂತ ಚಂದ ಮಾತುಗಳಾಡ್ತಿ. ಭರತ ಅವನ ಸೇವಕ, ಸೇವೆ ಮಾಡ್ತಾನೆ. ನಮ್ಮ ಮನೇಲಿ ಹಾಗೆ ನೋಡು, ಅವ ಸೇವಕ ಆಗ್ತಾನೆ. ಒಳ್ಳೆ ಹಣ್ಣೆಲ್ಲ ತೆಗೆದು ರಾಮನಿಗೆ ತಿನ್ನಿಸ್ತಾನೆ. ಕೆಟ್ಟ ಹಣ್ಣು ಹುಳುಕ ಹಣ್ಣೆಲ್ಲ ತೆಗೆದು ಪಕ್ಕ ತಿಂತಾನೆ. ಅವ ತಿನ್ನೋದನ್ನ ನೋಡ್ಕೊಂಡು ಇವ ಹಿಂಗ ಜೊಲ್ ನೋಡ್ತಿರ್ತಾನೆ. ನಮ್ಮ ಮನೆ ಸಂಸ್ಕಾರವೇ ಹಾಗೆ. ಹಿರಿಯರ ಸೇವೆ ಮಾಡುವುದು ಕಿರಿಯರಿಗೆ ಕರ್ತವ್ಯ ಅಂತ ತಿಳ್ಕೊಂಡದ್ದೆ. ಆಯ್ತು, ಅವ ಹಾಗಾಗ್ತಾನ. ಹೌದು. ಮತ್ತೆ ನಿನ್ನ ಸೊಸೆ ಏನಾಗ್ತಾಳೆ? ಯಾರು? ಸೀತೆ. ಸೊಸೆ ಏನಾಗ್ತಾಳೆ? ನನ್ನ ಸೊಸೆ ಅವ್ರ ಜೊತೆಗೆ ಇರ್ತಾಳೆ, ಕೆಲಸ ಮಾಡ್ತಾಳೆ. ಹೊಟ್ಟೆಯ ಕೆಲಸ ಮಾಡೋದು, ಚಾಕರಿ ಮಾಡಕ್ಕೆ ಅವಳು ಬರ್ತಾಳೆ. ಬರ್ಬೇಕು. ಹೌದು. ಹಾಗಾದ್ರೆ ಅವರದ್ದು ಬಿಡು. ನೀನು ದಶರಥನ ಪ್ರಿಯ ಪತ್ನಿ, ಮಾಡತಿ, ಮುತ್ತಿನ ಮಾಡತಿ, ಅಮ್ಮ ಕೈಕೇಯಿ, ಅವ್ರೇನಾಗ್ತಾರೋ? ನಾವು ಹಾಗೆ ರಾಜಮಾತೆಯರಾಗ್ತೇನೆ. ನಾನು ರಾಜಮಾತೆ ಆಗ್ತೇನೆ. ರಾಜಮಾತೆ? ಹೌದು. ಅದು ಹೇಗೆ ಸಾಧ್ಯ ಆಗುದಿಲ್ಲ. ಕೌಸಲ್ಯನ ಮಗ ರಾಮ ಪಟ್ಟಕ್ಕೆ ಬಂದ್ರೆ ಕೌಸಲ್ಯ ರಾಜಮಾತೆ ಆಗ್ತಾಳೆ. ನೀನ್ ಹೇಗೆ ರಾಜಮಾತೆ ಆಗ್ತೀಯ? ನೋಡು, ನಾನು ಹೇಳೋದಿಷ್ಟು, ದಶರಥನಿಗೆ ಎಲ್ಲರೂ ಮಕ್ಕಳೇ. ಹೌದು, 4 ಜನ ಮಕ್ಕಳು. ರಾಮನು ದಶರಥನ ಮಗನೇ, ಭರತನು ದಶರಥನ ಮಗನೇ. ರಾಮನಿಗೆ ಯಾಕೆ ಪಟ್ಟ ಕಟ್ಟಬೇಕು ಅಂದ್ರೆ ಭರತನಿಗೆ ಯಾಕೆ ಕಟ್ಟಬಾರ್ದು? ಭರತನು ದಶರಥ ಚಕ್ರವರ್ತಿಯ ಮಗನೇ, ಅವನಿಗೆ ಪಟ್ಟ ಕಟ್ಟಬೇಕಾಗಿತ್ತು, ರಾಮನಿಗೆ ಕಟ್ಟಬಾರ್ದು. ಯಾಕೆ ಭರತನಿಗೆ ಕಟ್ಟಬಾರ್ದು ಅಂತ ಕೇಳ್ಬೇಕಲ್ಲ ನೀನು. ನಾನು ನೀನು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ತಾ ಇದ್ದೆ.
ನೀನ್ ಯಾವಾಗ್ಲೂ ಒಳ್ಳೆಯದನ್ನೇ ಹೇಳ್ತೀಯ ಅಂತ ಮಾತಾಡಿದ ಮಾತ್ರ ಎತ್ತದೆ ಅಪ್ಪ ಹೋಗಿ 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 ಕೊನೆಯಲ್ಲಿ ಸುಮ್ಮನಿದ್ರೆ ಎಷ್ಟು ಮಾತಾಡ್ತೀಯ ಏನ್ ಮಾತಾಡ್ತೀಯ ರಾಮ ಮುಚ್ಚು ದಶರಥ ಚಕ್ರವರ್ತಿಗಳಿಗೆ 3 ಹೆಣ್ಣಂದಿರು, ದೇಹ 3 ಮನಸ್ಸು 1 ಅನ್ನೋ ಹಾಗಿದ್ದವರು ನಾವು, ಹೌದೇನೆ? ಅಂತದ್ರಲ್ಲಿ ನೀನು ಈ ರೀತಿಯಾಗಿ ಹೇಳ್ಬಿಟ್ಟಿಯಲ್ಲ. ರಾಮ ಹಿರಿಯ ಸಮರ್ಥನವ, ಮದುವೆ ಆಗಿದೆ ಅವನಿಗೆ. ಅಷ್ಟೇ ಅಲ್ಲ, ರಾಮ ಹಿರಿಯ ಅಂತ ಯಾರು ಹೇಳಿದ್ರೆ ಹೆತ್ತದ ನಾನು ನಾನು ಹೇಳ್ತಾ ಇದ್ದ. ನಾನು ಹಿರಿಯ ಅಲ್ಲ, ಭರತನೇ ಹಿರಿಯ. ಅದು ಹೇಗೆ ಭರತ ಹಿರಿಯ ಆಗುದು ನಿಮ್ಗೆ ಹೇಗೆ ಗೊತ್ತೈತೆ? ಹೌದು. ಏನು ನೀನು ಹೆರಿಗೆ ನೋವು ಬಂದಾಗ ನಾನು ನಿನ್ನೊಟ್ಟಿಗೆ ಇದ್ನಲ್ಲ. ಮೊದಲು ಹೆರಿಗೆ ನೋವು ಬಂದದ್ದು ನನಗೆ, ನೀನು ಹಾಡ್ತದ್ದಲ್ವೇ? ಹೆರಿಗೆ ನೋವು ಬಂದದ್ದು ನನಗಾದ್ರೆ ಹಡದದ್ದು ನಾನು ಮೊದಲು ಅಂತಲ್ಲ. ನೀ ಎಲ್ಲಿದ್ದ ಅಷ್ಟೊತ್ತಿಗೆ? ಹೌದು, ನೀನು ಹಡೆಯ ನೋವು ಶುರುವಾದ ಕೂಡ ನಾನು ಗಡಿ ಬಿಡಿ ಮಾಡಿ ನೀರು ತರ್ಲಿಕ್ಕೆ ಹೋದ್ರೆ ಆ ಕೌಸಲ್ಯ ಸಖ್ಯ ನನ್ನ ಹೊರಗೆ ತಪ್ಪಿ ಬಾಗಲ ಇಟ್ಟು ಬಿಟ್ಟು ಆಮೇಲೆ ಅಂತ ನಾನು ನೋಡಿದೆ ಮಗು ಅವಾಗ ಭರತ ಹುಟ್ಟಿದಾಯ್ತಲ್ಲ. ಅವಾಗ ಮತ್ತೆ ಸಖ್ಯವರೆಲ್ಲ ನನ್ನ ಒಳಗೆ ಬಿಟ್ಕೊಳ್ಳಿಲ್ಲ. ನಾನು ಹೋಗಿ ವಸಿಷ್ಠನಿಗೆ ನೋಡು ಹೀಗೆ ನಮ್ಮ ಕೈಗೆಗೆ ಮಗು ಹೊಟ್ಟಿದಂತ ಹೇಳುವ ಹೊತ್ತಿಗೆ ಮೊದಲ ಇವರ ಹೋಗಿ ಹೇಳಿಬಿಟ್ಟಿದ್ರಪ್ಪ. ವಸಿಷ್ಠ ಅಷ್ಟು ಹೊತ್ತಿಗೆ ರಾಮನದ್ದು ಬರ್ದೆ ಬಿಟ್ಟಿದ್ದೆ ಜಾತಕ ಇಲ್ದ ಹೋಗಿ ನಮ್ಮ ಭಾರತಂತೆ ಬರೀತಾ ಇದ್ದ. ಅಪ್ಪ ನಿನ್ನ ಹೌದು, ಹೆರಿಗೆ ನೋವು ಬೇನೆ ಆದಲ್ಲಿಗೆ ನಾನು ಹೆತ್ತಿದ್ದೇನೆ ಅಂತ ಅರ್ಥವೇನೆ? ಅದಲ್ಲ, ರಾಮ ಹಿರಿಯನಾದಂತಹ ರಾಮನ ಗುಣಗಳೇನು, ಸದ್ಗುಣಗಳೇನು? ಅನೂಚನವಾಗಿ ನಮ್ಮಲ್ಲಿ ಬೆಳೆದು ಬಂದಿರುವಂತಹ ಪದ್ಧತಿ, ಹಿರಿಯನಾದವನಿಗೆ ಪಟ್ಟ. ಅವನು ರೋಗಿಷ್ಠನಾಗಿದ್ರೆ, ನಿನ್ನ ಹಾಗೆ ತಲೆ ಸರಿ ಇಲ್ಲದೆ ಇದ್ರೆ ಅವನ ನಂತರದಲ್ಲಿ ಮತ್ತೊಬ್ಬ ಯಾರು ಅವನಿಗೆ ಪಟ್ಟ ಕಟ್ಟುವುದು ಪದ್ಧತಿ. ಆದರೆ ರಾಮನೆಂತವ, ರಾಮಚಂದ್ರ ಅಂತ ಕರೆಸಿಕೊಂಡವ. ಅವ ಇಲ್ಲಿಗೆ ಅಧಿಪತಿ ಆಗ್ತಾನೆ, ಪಟ್ಟಾಭಿಷೇಕವನ್ನ ನಿರ್ವಹಿಸಿಕೊಳ್ತಾನೆ ಅಂತ ಆದ್ರೆ ಎಲ್ಲರೂ ಸಂತೋಷ ಪಡುವಂತಹ ಸ್ಥಿತಿ. ಹಾಗಿರುವಾಗ ಒಂದು ಸರಿಯಾದಂಥದ್ದು. ರಾಮನಿಗೆ ಪಟ್ಟಾಗದೆ ಮತ್ತೆ ಯಾರಿಗೆ ಪಟ್ಟಾಗಬೇಕು ಅಂತ ಹೇಳುವುದೇ ನೀನು? ಭರತನಿಗೆ. ಓಹೋ, ದಶರಥ ಚಕ್ರವರ್ತಿಗೆ ರಾಮನೂ ಮಗ, ಭರತನೂ ಮಗ, ಇವನಿಗೆ ಕಟ್ಟಿದ್ರೇನು ಅಂತಲ್ವಾ? ನೀ ತಿಳ್ಕೊಂಡಿದ್ದೆ ತಪ್ಪೇ. ಮಕ್ಕಳು ಒಳಗೆ ಇಕ್ಕೆಲ್ಲ
ಸೊಕ್ಕ ಮುರಿದು ಒಮ್ಮೆಗೆ ಚಾಡಿ ಅರುಳ ಮರುಳ ಅಂತ ನಿನಗೆ 60 ಈಗ 70 ಕಳೀತೀನಿ. ಈಗ ಅರುಳು ಮರುಳು ಪ್ರಾರಂಭ ಆದದ್ದಲ್ಲ, ಮರುಳೇ ಶುರುವಾದದ್ದು ನಿನಗೆ. ಸರಿ ಆಯ್ತಾ? ಅದಲ್ಲದೆ ಹೋದ್ರೆ ರಾಮನ ದಶರಥನ ಮಗನಾದ ಹಾಗೆ ಭರತನು ದಶರಥನ ಮಗನಲ್ವಾ? ಹೌದು, ಒಂದೇ ಅಪ್ಪನಿಗೆ ಹುಟ್ಟಿದ ಮಕ್ಕಳಾದ್ರೂ ತಾಯಂದಿರು ಬೇರೆ ಬೇರೆ. ನಾವು ಹಾಗೆ ಭಾವಿಸದ್ದೇ ಇಲ್ಲ. ಒಂದೇ ಪಟ್ಟಲಿನಲ್ಲಿ 4 ಜನರಿಗೂ ಒಟ್ಟಾಗಿ ಊಟ ಮಾಡಿಸಿದವರು ನಾವು, 3 ತಾಯಂದಿರು ಸೇರಿ. ಹೌದೇನೆ? ಭೇದ ಇಕ್ಕಿದ್ದು ನೀನೀಗ, ನಾವಲ್ಲ. ನಿನ್ನ ಒಂದೇ ಹೆಣ್ಣಿದ್ರು ಸಾಕು. ಹೌದು, ಹೇಳ್ತಾರೆ ಒಂದು ಮನೆಯಲ್ಲಿ 10 ಜುಟ್ಟಂದ್ರು ಒಟ್ಟಾಗಿರಬಹುದು, 2 ಜಡೆ ಸೇರಿದ್ರೆ ಆ ಮನೆ ಇರುವುದಿಲ್ಲ, ಮುರಿದು ಹೋಗ್ತದೆ ಅಂತ. ನಿನ್ನಂತ ಈ ಮಂಥರೆ ಅಂತ ಹೆಣ್ಣನ್ನ ನೋಡಿ ಹೇಳಿದಿರ್ಬೇಕು ಆ ಮಾತನ್ನು. ಅದಲ್ಲದೆ ಹೋದ್ರೆ ಅಪ್ಪ ಎಷ್ಟು ಸೊಕ್ಕೆ ನಿನಗೆ, ಎಂತಹ ಮಾತಾಡ್ತೀಯ ನೀನು. ಈ ಪ್ರಪಂಚದ ಒಂದು ನೀತಿ ಅಂತ ಹೇಗೆ ಗೊತ್ತುಂಟೇನೆ? ಸೂರ್ಯೋದಯ ಆಗ್ತದೆ ಅಂತಾದ್ರೆ ಯಾವೆಲ್ಲ ಹಕ್ಕಿ ಪಕ್ಷಿಗಳು, ಪ್ರಾಣಿಗಳು, ಪಕ್ಷಿಗಳು, ಎಲ್ಲ ಜೀವ ಜಂತುಗಳು ಸೂರ್ಯೋದಯ ಎಷ್ಟೊತ್ತಿಗೆ ಆಗ್ತದೆ ಎಂದು ಕಾಯ್ತಾ ಇರ್ತವೆ. ಸೂರ್ಯೋದಯ ಆದವಾಗ ತಮ್ಮ ತಮ್ಮ ಕೆಲಸಗಳಿಗೆ ಚಿಲಿ ಪೀಲಿ ಹಾರಿ ಹೋಗ್ತವೆ. ಆದ್ರೆ ಒಂದು ಪ್ರಾಣಿ ಉಂಟು, ಒಂದು ಪ್ರಾಣಿ ಉಂಟು, ಒಂದು ಪಕ್ಷಿಯ ಪ್ರಾಣಿಯ, ಅದು ಸೇರದ್ದು ಯಾವ ಪ್ರಭೇದಕ್ಕಿಂತ ಗೊತ್ತಾಗಿಲ್ಲ. ಒಂದು ಗೂಬೆ ಉಂಟು. ಆ ಗೂಬೆ ಎಷ್ಟೊತ್ತಿಗೆ ಕತ್ತಲಾಗ್ತದೆ ಅಂತ ಕಾಯುವುದು. ಅಂತ ಗೂಬೆ ಗೂಬೆ ಅನುಮಾನವಿಲ್ಲ, ಸತ್ತ ಕಾಗೆ. ಈ ಕಾಗೆಗಳು ಎತ್ತರಲ್ಲಿ ಹಾರಾಡ್ತವೆ, ಆದ್ರೆ ಅವುಗಳ ದೃಷ್ಟಿ ಇರುವುದು ಹೊಲಸಿನ ಮೇಲೆ. ನೀನು ಹಾಗೆ ಇದ್ದದ್ದು ಕೈಕೆಯ ಜೊತೆ. ನೀನು ದಶರಥ ಚಕ್ರವರ್ತಿಯ ಅಂತಃಪುರದಲ್ಲಿ, ಕೈಕೆಯ ಅಂತಃಪುರದಲ್ಲಿ ಇದ್ದು ಸಹಿತವಾಗಿ ನಿನ್ನ ಬುದ್ಧಿ ಹೊಲಸನ್ನು ಹೆಕ್ಕುವುದೇ ಆಗಿತ್ತು. ನಾಯಿ ಆದ್ರೂ ಒಮ್ಮೆ ಎಲ್ಲಾದ್ರೂ ಒಂದು ತುತ್ತನ್ನು ಕೊಟ್ಟರೆ, ಏನೋ ಒಂದು ತಿಂಡಿಯನ್ನು ಎಸೆದ್ರೆ 1 ತಿಂಗಳು ಬಿಟ್ಟು ಹೋದ್ರೂ ಬಾಲ ಅಲ್ಲಾಡಿಸಿ ತನ್ನ ನಿಯತ್ತನ್ನು ತೋರಿಸ್ತದೆ. ನನ್ನ ಅಪ್ಪನ ಮನೆಯಿಂದ ಕಳಿಸಲ್ಪಟ್ಟವಳು, ನನ್ನ ಸಖಿಯವಳು. ಯಾರು ಎಷ್ಟು ಅವಮಾನಿಸಲಿ, ಯಾರು ಏನೇ ಹೇಳಲಿ, ನಿನಗೆ ಭದ್ರ ರಕ್ಷಣೆ ನನ್ನದಿತ್ತು. ಯಾರಾದ್ರೂ ಹೇಳಿದ್ರೆ ಹಿಂದೆ ಬದಿಯನ್ನು ಹೇಳಬೇಕೆ ಹೊರತು ಮಂಥರ ಇಂಥವಳು ಅಂತ ಹೇಳುವ ಧೈರ್ಯ ಉಂಟೇನೆ ಯಾರಿಗಾದ್ರು? ಅದು ಯಾಕೆ ಗೊತ್ತಾ? ಕೈಕೆ ಆಶೀರ್ವಾದ ಇದೆಯ ಕಾರಣಕ್ಕಾಗಿ. ಆದ್ರೆ ಅದು ನಿನಗೆ ಅಹಂಕಾರ ಆಗಿರ್ಬೇಕಲ್ವೇ? ಮಹಾರಾಜರು ನಿನಗೆ ಮಾತಾಡುವುದಿಲ್ಲ ಯಾಕೆ? ಕೈಕೆ ನಾನು ಹೇಳಿದ್ದು ಈ ಕೈಕೆಯಲ್ಲಿ ಇದ್ದದಕ್ಕೆ ಅಂಥದ್ರಲ್ಲಿ ನೀನು ಬಂದು ರಾಮನಿಗೆ ಪಟ್ಟ ಆಗುವುದಲ್ಲ, ಭರತನಿಗೆ ಪಟ್ಟ ಆಗಬೇಕು ಅಂತ ಮಾತಾಡ್ತೀಯಲ್ಲ. ನನಗೆ ಅರ್ಥ ಆಯ್ತು. ಉಂಡ ಅನ್ನ ನೆತ್ತಿಗೆ ಇರಬೇಕು. ನಮ್ಮ ಮನೆಯಲ್ಲಿ ದಿವಸವೂ ಷಡ್ರಶ ಭೋಜನ ನಿನಗೆ ನೋಡು. ಎಲ್ಲೋ ಬೀದಿ ಬದಿಯಲ್ಲಿ ಬಿದ್ದು ಕೊಳಕನ್ನು ತಿಂದು ಬದುಕಬೇಕಾದ ನೀನು ನನ್ನ ಮನೆಯಲ್ಲಿ ನಿತ್ಯವೂ ನಿಷ್ಠಾನವನ್ನು ತಿಂತೀಯಲ್ಲ, ಅದು ಕೊಬ್ಬಿನ ನೆತ್ತಿಗೆ ಇದೆ. ಹಾಗಾಗಿ ಚಾಟಿ ಹೇಳ್ತೀಯಲ್ವೇನೆ? ಏ ಹೆಣ್ಣೆ, ಸೊಕ್ಕಿನ ಹೆಣ್ಣೆ, ನನಗೆ ಅರ್ಥ ಆಯ್ತು. ನಿನಗೆ ನಾನು ಕೊಟ್ಟ ಸಲುಗೆ ಹೆಚ್ಚಾಯಿತು. ಸಲುಗೆ ಕೊಟ್ಟ ನಾಯಿ ನಸು ನನಗೆ ತನ್ನುವಾಗ ನನ್ನ ನೆಟ್ಟಿಯನ್ನು ಒಂದು ಕ್ಷಣ
ಮಟ್ಟದ